ಕೃಷ್ಣ ಸಾಹೇಬರು, ಸಂತೋಷ್ ಹೆಗಡೆಯವರು ಮತ್ತು ನಮ್ಮ ದೊರೆಸ್ವಾಮಿ ಸಾಹೇಬರು ಇವರೆಲ್ಲ ಸೇರಿ ಕೃಷ್ಣ ಅವ್ರನ್ನ ನನಗೆ ಗಾಂಧಿ ಟೋಪಿಯನ್ನು 2017 ಡಿಸೆಂಬರ್ 11ನೇ ತಾರೀಕು ಹಾಕಿದ್ರು. ನೋಡ್ರಪ್ಪ, ಹಸಿರು ಟವಲ್ಲು ನಮ್ಮ ರುದ್ರಪ್ಪನ ಚನ್ನಪಟ್ಟಣದ ಗಾಂಧಿ ಅಂತ ಕರೀಲೇನಪ್ಪ, ನಿಮಗೆಲ್ಲ ಒಪ್ಪಿಗೆನಾ ಅಂತ ಕೇಳಿದ್ರು. ಅವರು ಬೇರೆ ರೀತಿ ಮಾಡೋದು, ರೋಲ್ ಕಾಲ್ ಮಾಡಿ ಏನೋ ಖರ್ಚು ಮಾಡಿ ಅವ್ರ ಹತ್ರ ಇವ್ರ ಹತ್ರ. ಅದು ನನ್ನ ಜೀವನದಲ್ಲಿ ಕೊಟ್ಟೋನೇ ಹೊರತು ನಾನು ಕೈ ಬೇಡ್ದೋನಲ್ಲ, ಯಾರ ಹತ್ರ ತೊಗೊಂಡೋನಲ್ಲ. ಸಮಾಜದಲ್ಲಿ ನಿಜವಾದ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡು. ಅವತ್ತು ಒಳ್ಳೆ ಒಂದು 1000 ರೂಪಾಯಿಂದು ಶಾಲು, ಹಣ್ಣು ಗಿಣ್ಣು ಅದೇನೋ ಇದು ಕೊಟ್ಟಿರ್ತಿದ್ರು. ಆತನ ಕೊಟ್ಬಿಟ್ಟು ಆ ಶಾಲು ಹೊಸ್ಬಿಟ್ಟು ಮನೆ ಕೊಡೋನಾಗ ಅಲ್ಲೆಲ್ಲೋ ಮನೆ ಕೊಡ್ತೀಯ ಚಳಿ. ಹಾಂ, ಅಷ್ಟು. ಪುರಂದರದಾಸರು ಹೇಳ್ತಾರಲ್ಲ, ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬ ಆಸೆ, ಕಷ್ಟ ಬೇಡವೆಂಬ ಆಸೆ, ಕಡು ಸುಖವ ಕಾಂಬಾಸೆ ಅಂತ. ತುಂಬ ಇಲ್ಲಿಗೆ ಕಲಾವಿದ್ರನ್ನ ಇಡೀ ಜಿಲ್ಲೆನಲ್ಲಿ ನನಗೆ ಕಲಾವಿದ್ರ ಬಳಗ ಇದೆ, ಕಲಾವಿದ ಯುವಕರಿದ್ದಾರೆ. ಆ ಜಾನಪದ ಲೋಕದ ಜಮೀನನ್ನು ಡಾಕ್ಟರ್ ತಿಮ್ಮಯ್ಯ ಅಂತ ರಾಮನಗರ ಮತ್ತು ಡಾಕ್ಟರ್ ವರದಪ್ಪ ಚನ್ನಪಟ್ಟಣ ನಮ್ಮ ಮಾವ ಇವರಿಬ್ಬರು ಭಾಳ ಶ್ರಮ ಪಟ್ಟಿದ್ದಾರೆ. ಆ ಜಮೀನಿಗೆ ಅದನ್ನು ಅವ್ರಿಗೆ ಸಹಾಯ ಮಾಡೋದು, ಕೊಡ್ಸೋದಕ್ಕೆ, ಪತ್ತೆ ಮಾಡೋದು, ಹುಡುಕೋದು ಎಲ್ಲ ಮಾಡೋದು, ತುಂಬ ಸಹಾಯ ಮಾಡಿದ್ರು ಇವರಿಬ್ಬರೂ. ಜಾನಪದ ಲೋಕದ ಬಗ್ಗೆ ಒಂದು ಏನು ಮಾಡಬೇಕು, ಪ್ರಾರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಸಭೆ ಮಾಡ್ತಾ ಇದ್ದಿದ್ದು ನಮ್ಮ ಮಾವವ್ರ ಮನೆಯಲ್ಲಿ. ಇಲ್ಲಿ ನಮ್ಮ ತಿಮ್ಮೇಗೌಡರು ನನಗೆ ಅದಕ್ಕೆ ತಗೊಳ್ಳಿಲ್ಲ, CO ಆಗಿ ತಗೊಂಡು. ಹೇಗಿತ್ತು ಅಲ್ಲಿ ಸ್ಥಿತಿ ಅಂದರೆ, ನಾನು ಹೇಳಿದ್ನಲ್ಲ, LED ಇಲ್ಲ, ಒಂದು ರೂಟ್ ಮ್ಯಾಪ್ ಇಲ್ಲ, ಮಣ್ಣು ಅಲ್ಲೆಲ್ಲ ಎಲ್ಲ ಬೆಳ್ಕೊಬಿಟ್ಟಿತ್ತು, ಹುಲ್ಲು ಗಿಲ್ಲು ಅಷ್ಟುದ್ದ, ರೋಡ್ ಸರಿ ಇಲ್ಲ, ಹಿಂಗಿತ್ತು. ಆಮೇಲೆ ಆ ಜಾನಪದ ಲೋಕದ ಆಫೀಸು ಹಳ್ಳದಲ್ಲಿತ್ತು. ಸೊಳ್ಳೆಗಳು, ಹಾವುಗಳು ಬಂದ್ಬಿಡವು. ಸುಮ್ಮನೆ ಹೇಳೋದಲ್ಲ, ಮ್ಯಾನೇಜಿಂಗ್ ಟ್ರಸ್ಟಿ ಆದಿತ್ಯ ನಂಜರಾಜ್ ಅಂತ, ಮೊಮ್ಮಗ ನಮ್ಮ HL ತಿಮ್ಮೇಗೌಡರ. ಹಾಂ, ಅವರು ಸ್ಪಂದಿಸೋರು. ಯಾಕೆಂದ್ರೆ ನಾನು ಚಿತ್ರಕಲಾ ಪರಿಷತ್ ಇಂಪ್ರೂವ್ ಮಾಡಿ ಬಂದಿದ್ದೆ. ನ್ಯೂ ಕ್ಯಾಂಪ್ ಎಲ್ಲನೂ 15 ಎಕರೆ ನ್ಯೂ ಕ್ಯಾಂಪ್ ಜಮೀನು ಮಾಡಿದ್ದೆ ನಾನು, ಹೋಗ್ತಿರ್ಲ. ಆಮೇಲೆ ಅಲ್ಲೇ ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು. ಮತ್ತೊಂದು ರೈಲು ಸರ್, ರೈಲುಗಳು ತುಂಬ ಇವೆ. ಹೇಳಿದ್ನಲ್ಲ, 10-12 ಇದ್ಮೇಲೆ ಇವಾಗ 25-30 ಹೋಗ್ತವೆ ಡೈಲಿ. ಅದೇ ಪಾಪ್ಯುಲೇಷನ್ ಜಾಸ್ತಿ ಆಯಿತು. ಮೈಸೂರಿಂದ ಟ್ರಾವೆಲ್ ಫಲ ಹೆಂಗೆ ಬಿಟ್ಟಿದೆ, ಮಾವಿನಕಾಯಿ, ಮಾವಿನ ಮರ ಎಲ್ಲ. ಇದು ರತ್ನಗಿರಿ ಅಲ್ಫಾನ್ಸ್, ರಸ್ಪುರಿ ಎಲ್ಲ ರತ್ನಗಿರಿ ಅಲ್ಫಾನ್ಸ್, ಫೈನ್ ಕ್ವಾಲಿಟಿ. ಅದು ಇನ್ನೂ ದೊಡ್ಡದಿತ್ತು, ಮರ ಮುರಿದಿರೋದು, ಆನೆ ಮುರಿದು ಅದು ಬಂದು ಮತ್ತೆ ಚಿಗುರಿ ಹಂಗಾಗಿರೋದು. ಚೆನ್ನಾಗಿ ದೊಡ್ಡದಾಗಿರ್ತಿತ್ತು. ದೊಡ್ಡಾಗಿತ್ತು ನೋಡಿ, ಚಿಕ್ತಿದೆ, ಗೊತ್ತಾಗ್ತದೆ. ಆನೆ ಬಂದು ಮಾವಿನಕಾಯಿ ತಿಂದ್ಬಿಡುತ್ತೆ. ಮಾವಿನಕಾಯಿ. ಸರ್, ಸರ್ಕಾರಿ ಹುದ್ದೆ ಅಂದರೆ ತುಂಬ ಹಿರಿಯ ಅಧಿಕಾರಿ ಸ್ಥಾನವನ್ನು ಅಲಂಕರಿಸಿದ್ದವ್ರು ತಾವು, ಮತ್ತು ಯಶಸ್ವಿ ನಿವೃತ್ತಿ ಬದುಕನ್ನು ಅನುಭವಿಸ್ಕೊಂಡು ಲಕ್ಸುರಿ ಆಗಿರ್ಬೋದಾಗಿತ್ತು. ಯಾಕೆ ನಿವೃತ್ತಿ ನಂತರ ಕೂಡ ಈ ಸಮಾಜ ಸೇವೆ, ಹಳ್ಳಿಗಳಿಗೆ ಓಡಾಡೋದು, ಬಡ ಮಕ್ಕಳಿಗೆ ಕಷ್ಟಗಳು ಸ್ಪಂದಿಸೋದು, ಈ ಹರಿಜನ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡ್ತಕ್ಕಂಥದ್ದು, ಇದೆಲ್ಲ ಯಾಕೆ ಅಂತ? ನಾನು ನಿಜ ಹೇಳಬೇಕು ಅಂದರೆ, ನಮ್ಮ ಮನೆ ತಂದಲ್ಲೇ ಅನುಕೂಲ ಇತ್ತು. ಆದರೆ ಅನುಕೂಲ ಇದ್ದಾಗಲೇ ಕಷ್ಟ ಸುಖನೂ ಇತ್ತು, ಅದನ್ನು ನೋಡಿದ್ದೆ. ಆಮೇಲೆ ಬೆಂಗಳೂರಿನಲ್ಲಿ ನಾವು ಓದೋನಾಗ ನಾವೇ ಮಕ್ಕಳುಗಳು ಓದಿದ್ದು, ತಂದೆ ತಾಯಿ ಇರಲಿಲ್ಲ, ಊರಲ್ಲಿದ್ದರು. ಇದು ಊಟದ ಇದೇನು, ಅದ್ರ ಬೆಲೆ ಏನು, ಆ ದುಡ್ಡಿನ ಬೆಲೆ ಏನು, ಇವೆಲ್ಲ ಇತ್ತು. ಇವು ನನಗೆ ಬಹುಶಃ, ಜೊತೆಗೆ ನನ್ನ ತಾಯಿ ಭಾಳ ಸದ್ಗುಣೆ, ಬಹಳ ಜನಕ್ಕೆ ಅನ್ನ ಹಾಕ್ತಂಥ ಹೆಣ್ಮಗಳು ಅವರು. ಅದು ನನಗೆ ಬಹುಶಃ, ನಾನು ನನ್ನ ತಾಯಿ ಹಂಗೆ ಇರೋದು, ನಮ್ಮ ತಂದೆ ಹಂಗಿಲ್ಲ. ನನ್ನ ಮಗ ನಮ್ಮ ತಂದೆ ಹೆಂಗಿದ್ದಾನೆ, ಅದು ಬಹುಶಃ ನನಗೆ ಆ ರಕ್ತಗತವಾಗಿ ಬಂದಿರಬೇಕು ಅಂತ ಕಾಣುತ್ತೆ. ಒಳ್ಳೇದು ಮಾಡಬೇಕು, ನಾನು ಎಂದೂ ಕೆಡುಕನ್ನು ಬಯಸ್ತೋನಲ್ಲ ಯಾರಿಗೂ. ಒಳ್ಳೇದು ಮಾಡಬೇಕು, ನನ್ನ ಕೈಲಾಗಿದ್ದು ಒಳ್ಳೇದು ಮಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ಬಡವರು ಸಹಾಯ ಮಾಡಬೇಕು, ಸಮಾಜಕ್ಕೆ ಎಲ್ಲವೂ ಕೊಟ್ಟಿದೆ ನನಗೆ. ನಾನು ಪ್ರಕೃತಿ ಎಲ್ಲ ಕೊಟ್ಟಿದೆ, ಸಮಾಜಕ್ಕೆ ಮಾಡೋಣ, ಪ್ರಕೃತಿ ಜೊತೆ ಇರೋಣ. ಗಿವ್ ಬ್ಯಾಕ್ ಟು ಸೊಸೈಟಿ. ಎಸ್, ಗಿವ್ ಬ್ಯಾಕ್ ಟು ಸೊಸೈಟಿ. ಪ್ರಕೃತಿ ಜೊತೆ ಇರೋಣ, ಅಷ್ಟು ಪ್ರಕೃತಿ ಕೊಟ್ಟಿದೆ. ಎರಡನೇದು ಸಮಾಜ. ನನಗೆ ಇವತ್ತು ಈ ಸ್ಥಾನಕ್ಕೆ ಬರಬೇಕಾದ್ರೆ ಸಮಾಜ ಕೊಟ್ಟು, ನಾನು ಮತ್ತೆ ಅದಕ್ಕೆ ವಾಪಸ್ ಕೊಡಲೇಬೇಕು, ದುಡಿಬೇಕು ಸಮಾಜಕ್ಕೆ, ನನ್ನ ಕೈಲಾಗಿದ್ದು. ಮತ್ತು ಪ್ರಕೃತಿ ಜೊತೆ ನಾನು ಇರಬೇಕು, ಪ್ರಕೃತಿಯ ಒಂದು ಮಗುವಾಗಿರಬೇಕು ಅಂತ ನಾನು ಒಬ್ಬಂಟಿಗ್ನಾಗಿ ಇಲ್ಲಿದ್ದೀನಿ. ಇದು ಸರ್. ನಿಮಗೇನು ಒಂದು ಸಂಸ್ಥೆ ಕಟ್ಕೊಂಡು ಅಥವಾ ಪದಾಧಿಕಾರಿಗಳನ್ನ ಇಟ್ಕೊಂಡು ಒಂದು ಗುಂಪು ಕಟ್ಕೊಂಡು ಈ ಒಂದು ಕಾರ್ ಇಟ್ಕೊಂಡು ಡ್ರೈವರ್ ಇಟ್ಕೊಂಡು ಸುತ್ತಾರಲ್ಲ, ಆ ರೀತಿಯೆಲ್ಲ ಇಲ್ಲ ನಿಮ್ಮದು ಕೆಲಸ? ಅದು ಹೇಳ್ತೀನಿ. ಅದನ್ನು ನಾನು ಹೇಳಿದೆ, ನಮ್ಮ ಕೃಷ್ಣ ಸಾಹೇಬರು ನನಗೆ
ಕೃಷ್ಣ ಸಾಹೇಬರು, ಸಂತೋಷ್ ಹೆಗಡೆಯವರು ಮತ್ತು ನಮ್ಮ ದೊರೆಸ್ವಾಮಿ ಸಾಹೇಬರು ಇವರೆಲ್ಲ ಸೇರಿ ಕೃಷ್ಣ ಅವ್ರನ್ನ ನನಗೆ ಗಾಂಧಿ ಟೋಪಿಯನ್ನು 2017 ಡಿಸೆಂಬರ್ 11ನೇ ತಾರೀಕು ಹಾಕಿದ್ರು. ನಾವು ವಯಸ್ಸಾಗಿದೆ ರುದ್ರಪ್ಪ, ನಿಮ್ಮಂಥವ್ರು ಬೇಕು ಸಮಾಜಕ್ಕೆ. ನೋಡಯ್ಯ, ನಾನು ನಿನ್ನನ್ನು ನೋಡ್ರಪ್ಪ, ಹಸಿರು ಟವಲ್ಲು ನಮ್ಮ ರುದ್ರಪ್ಪನ ಚನ್ನಪಟ್ಟಣದ ಗಾಂಧಿ ಅಂತ ಕರೀಲೇನಪ್ಪ, ನಿಮಗೆಲ್ಲ ಒಪ್ಗೆನಾ ಅಂತ ಕೇಳಿದ್ರು. ಸ್ವಾಮಿ, ಅವ್ರು ನಮ್ಮ ಡಾಕ್ಟರ್ ವರದಪ್ಪನವರು, ಫ್ರೀಡಮ್ ಫೈಟರ್, ಅವ್ರ ಅಳಿಯ, ನಾವು ನೋಡ್ತಾ ಇದ್ದೀವಿ, ಪುಣ್ಯಾತ್ಮರು, ಕರೀರಿ ಸ್ವಾಮಿ, ಯೋಗ್ಯ ಅವ್ರಿಗೆ ಅರ್ಹತೆ ಇದೆ ಅಂತ. ಅದು ಅವ್ರು ಗಾಂಧಿ ಟೋಪಿ ಹಾಕಿದ್ರು. ಅದಾದಮೇಲೆ ನಾನು, ನೀವು ಹೇಳಿದ್ದು ನಿಜ, ಸೇವಾ ಸದನ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ಮಾಡಿದೆ ನಾನು. ಮಾಡಿ ಸುಮಾರು 1.5 ಲಕ್ಷ ಖರ್ಚು ಮಾಡಿ ಇಲ್ಲಿ ಚನ್ನಪಟ್ಟಣದಲ್ಲಿ ಶತಮಾನೋತ್ಸವ ಭವನ ಅಂತ ಇದೆ. ಅಲ್ಲಿ ನಂದು ಇದು ನ್ಯಾಚುರಲ್ ಫಾರ್ಮಿಂಗು, ನೈಸರ್ಗಿಕ ಇದು, ಉಳೋದಿಲ್ಲ ನಾನು. ಇದಕ್ಕೆ ತೊಂದರೆ ಕೊಡೋದಿಲ್ಲ, ಭೂಮಿಯ ಟಾಪ್ ಸಾಯಿಲ್ಗೆ ತೊಂದರೆ ಕೊಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು. ಸುಮ್ಮನೆ ಗ್ರಾಸ್ ಕಟ್ ಅಷ್ಟೇ ಎಂಟೈರ್ ಇದು, ಹಾಗೆ ಬೆಳೆಸ್ತೀನಿ. ಅದೇ ಹುಲ್ಲನ್ನು ಅದೇನೇ ಗೊಬ್ಬರ ಮಾಡ್ತೀನಿ. ಇದು ಇತ್ತು. ಈ ಪ್ರಭಾವ ನಮ್ಮ ಪಾಲೇಕರ್, ಮಹಾರಾಷ್ಟ್ರದ ಪಾಲೇಕರ್ ಅವ್ರ ಶಿಷ್ಯನ ಕರೆಸಿ ಅದನ್ನು ಮಾಡಿದೆ. ಜನನೇ ಬರ್ತಾ ಇಲ್ಲ. ಹಳ್ಳಿ ಗ್ರಾಮಗಳಿಗೆ, ಗ್ರಾಮ ಪಂಚಾಯತಿಗೆ ಹಂಚಿದ್ದೀನಿ, ಮತ್ತು ಗ್ರಾಮಗಳಿಗೆ ಹಂಚಿದ್ದೀನಿ, ಸಂಬಂಧಪಟ್ಟಂಥ ಕಚೇರಿಗಳಿಗೆ ಹಂಚಿದ್ದೀನಿ. ಯಾರೂ ಬರ್ತಾ ಇಲ್ಲ, ಬಂದಿಲ್ಲ. ಯಾರು ನನಗೆ ಆತ್ಮೀಯರು, ಸ್ನೇಹಿತರಿದ ಅವ್ರು ಮಾತ್ರ. ರೈತ ಸಂಘದವ್ರು ಬರಬೇಕು, ಇನ್ಯಾರೂ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ರೈತರಿಗೆ. ರೈತ ಸಂಘದ ಇವರೇನೇ ಉದ್ಘಾಟನೆ. ಇವಾಗ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರು ಅವರು ರೈತ ಸಂಘದ, ಮಲ್ಲಯ್ಯನವರು ಅಂತ, ಅಣ್ಣೆಗೆರೆ ಮಲ್ಲಯ್ಯನವರು ಅಂತ. ಪಾಪ ಅವರೇ ಉದ್ಘಾಟನೆ, ಅವ್ರದ್ದೇ ಅಧ್ಯಕ್ಷತೆ. ಅವರು ಫೋನ್ ಮಾಡ್ತಾವ್ರೆ, ಎಲ್ಲಿದೆಯೋ ಬಾರೋ, ಟೈಮ್ ಆಯಿತು. 9:30, ಇವಾಗ ಆಲೇ 11 ಗಂಟೆ ಆಯ್ತಲ್ಲ ಅಂತ. ಇಲ್ಲ, ಅಡುಗೆ ಮಾಡಿಸಿದ್ದೀನಿ, ತಿಂಡಿ, ಮಧ್ಯಾಹ್ನ ಊಟ ಎಲ್ಲ. ಆವಾಗ ನನಗೆ ಅರ್ಥ ಆಯಿತು. ಬೇರೆಯವ್ರದ್ದು ನೋಡಿದೆ, ಅವರು ಬೇರೆ ರೀತಿ ಮಾಡೋದು, ರೋಲ್ ಕಾಲ್ ಮಾಡಿ ಏನೋ ಖರ್ಚು ಮಾಡಿ ಅವ್ರ ಹತ್ರ ಇವ್ರ ಹತ್ರ. ಅದು ನನ್ನ ಜೀವನದಲ್ಲಿ ಕೊಟ್ಟೋನೇ ಹೊರತು ನಾನು ಕೈ ಬೇಡ್ದೋನಲ್ಲ, ಯಾರ ಹತ್ರ ತೊಗೊಂಡೋನಲ್ಲ. ನಾನು ಬೇರೆಯವ್ರ ಹತ್ರ ಇದು ಮಾಡ್ತೀನಿ ಕೊಡಿ ಅಂತ ಕೊಟ್ಟು ಅಲ್ಲಿ ಖರ್ಚು ಮಾಡಿ ಮೆರವಣಿಗೆ ಮಾಡಿಕೊಂಡು ಏನೋ ಮಾಡೋದು ಬೇಡ. ಇದು ಜೀವನ ಅಲ್ಲ. ಇಂಡಿವಿಜುವಲಾಗಿ ನನ್ನ ಕೈಲಾಗಿ ಸಹಾಯ ಮಾಡೋದು, ಕೆಲಸ ಮಾಡೋದು ಬಿಟ್ಟು ಇದು ಬೇಡ ಅಂತ ಸೇವಾ ಸದನ ಟ್ರಸ್ಟ್ನಲ್ಲಿ ಒಂದು 3-4 ಫಂಕ್ಷನ್ ಮಾಡಾದ್ಮೇಲೆ ನನಗೆ ಅನುಭವ ಏನು ಅಂದರೆ, ಇದು ಅಲ್ಲ ನಮ್ಮಂಥವ್ರಿಗೆ ಅಂತ ನಿಲ್ಲಿಸ್ಬಿಟ್ಟೆ. ಗೊತ್ತಾಯ್ತು ಸತ್ಯ. ಅಲ್ಲಿ ಏನಿದೆ ವ್ಯವಹಾರ, ಏನು ಬೇರೆಯವರು ಏನು ಮಾಡ್ತಾರೆ, ಯಾವ ದುಡ್ಡು ತರ್ತಾರೆ, ಏನು ಮಾಡ್ತಾರೆ, ಎಂಥವ್ರಿಗಿದು ಅವ್ರಿಗೆ ಮಾತ್ರ, ನನಗಲ್ಲ. ನಾನು ಸಮಾಜದಲ್ಲಿ ನಿಜವಾದ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ. ಇವಾಗಲೂ ಅದೇ ಹುಡುಗಂದು ಹೇಳಿದ್ನಲ್ಲ, ಅಲ್ಲಿ ಹೋದೆ, ಮಕ್ಳಿಗೆ ಕೇಳಿದ್ರು, ಯೂನಿಫಾರ್ಮ್ ಕೊಡಿಸ್ದೆ. ಈ ಜಮೀನಿಗೆ ಕೆಲಸ ಮಾಡೋಕ್ಕೆ ಬರೋರು, ಓದಮ್ಮ ನಾನು ಸಹಾಯ ಮಾಡ್ತೀನಿ ಅಂದಿದೆ. ಗೊಲ್ರು ಯಾದವರು ಇದರಲ್ಲಿ ದೇವ್ರ ದೊಡ್ಡಿ ಅಂತ ಬರುತ್ತೆ. ಆ ಮಗುಗೆ ಸಹಾಯ ಮಾಡಿ ಸೀಟು ಗೀಟು ಇದು ಮಾಡಿದೆ. ಆಮೇಲೆ ಎಲ್ಲ ಆಯಿತು, ಖುಷಿಯಾಗಿತ್ತು. ಆ ಮಗು ಸಾಫ್ಟ್ವೇರ್ ಇಂಜಿನಿಯರ್ ಸೀಟ್ ಸಿಕ್ತು. ಆ ಥರ ಬೀಳಬೇಡ, ಧೈರ್ಯವಾಗಿರು ಅಂತ ಸಿಕ್ತು ಇಲ್ಲಿಗೆ. ಆಮೇಲೆ ಎಲ್ಲ ಇದೆ, ಎಲ್ಲನೂ ಸಹಾಯ ಮಾಡಿಕೊಟ್ರೆ ಅಂಕಲ್. ಒಂದು ಲ್ಯಾಪ್ಟಾಪು 35-40 ಸಾವಿರ ಆಗ್ತದೆ. ನೋಡಮ್ಮ, ನನ್ನ ಶಕ್ತಿ ಇಲ್ಲ ಅಷ್ಟು. ನಾನು ಸ್ವಲ್ಪ ನನಗೊಂದು 2 ತಿಂಗಳು ಟೈಮ್ ಕೊಡು ಅಂದೆ. ಮೊನ್ನೆ ದಿನ ತೊಗೊಂಡೋಗಿ ಕೊಟ್ಟೆ. ಹೀಗೆ ನಾನು ಇದು ಬಿಟ್ಟು ಆ ಮೆರವಣಿಗೆ, ಇದು ಏನಕ್ಕೆ ಬೇಕು ನನಗೆ? ಜೈಕಾರ ಹಾಕ್ಸ್ಕೊಳ್ಳೋದು, ಹಾರ ನಾ ಹಾಕ್ಸ್ಕೊಳ್ಳಲ್ಲ. ಹಾರನ ಇದು ಹಾಕ್ಕೊಳ್ಳೋ, ಕೈಗೆ ಇಸ್ಕೊಳ್ತೀನಿ. ಅವ್ನಿಗೆ ಗೊತ್ತಿದೆ, ಅಲ್ಲೇ ಕೊಟ್ಬಿಟ್ಟು ಬರ್ತೀನಿ. ಅಕಸ್ಮಾತಾಗಿ ಅಲ್ಲಿ ಏನಾದ್ರು ಇರಲಿಲ್ಲ ಬಂದರೆ, ಇಲ್ಲಿ ಯಾರು ಸಿಕ್ಕಿದ್ರೆ, ಒಬ್ಬ ಸಾಧು ಇದ್ದ ಅವತ್ತು, ಒಳ್ಳೆ ಒಂದು 1000 ರೂಪಾಯಿಂದು ಶಾಲು, ಹಣ್ಣು ಗಿಣ್ಣು ಅದೇನೋ ಇದು ಕೊಟ್ಟಿರ್ತಿದ್ರು. ಆತನ ಕೊಟ್ಬಿಟ್ಟು ಆ ಶಾಲು ಹೊಸ್ಬಿಟ್ಟು ಮನೆ ಕೊಳ್ಳೋನಾಗ, ಅಲ್ಲೆಲ್ಲೋ ಮನೆ ಕೊಡ್ತೀಯ ಚಳಿ, ಹಾಂ ಅಷ್ಟು ಒಂದು ತಗೊಬರೋದಿಲ್ಲ, ನಾನು ಹಾಕ್ಸ್ಕೊಳ್ಳೋದಿಲ್ಲ. ಹೀಗೆ ಅಂದರೆ ಒಂದು ನಿಜ ಸ್ವರೂಪದ ಸಮಾಜ ಸೇವೆಯ ಮುಖ ಹೀಗಿರುತ್ತಾ ಅಂತ. ಬೇಕಾಗಿಲ್ಲ, ಅದು ಗೋಮುಖ ಅಂತ ಕಾಣೋದಲ್ಲ. ಅವೆಲ್ಲ ಗೋಮುಖ ವ್ಯಾಘ್ರಗಳೇ. ಪ್ರಚಾರಕ್ಕಾಗಿ, ಪ್ರಸಿದ್ಧಿಗಾಗಿ, ಹೆಸರು ಇದಕ್ಕೋಸ್ಕರ ಆಗಿ ಮಾಡೋದಕ್ಕೆ. ಮತ್ತು ನಮ್ಮಲ್ಲಿ ಸಾಮಾನ್ಯವಾಗಿ ಏನು ಅಂತಂದರೆ, ಅದನ್ನು ಆಸೆ ಪಡ್ತಾರೆ ಜನ. ಪುರಂದರದಾಸರು ಹೇಳ್ತಾರಲ್ಲ, ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬ ಆಸೆ, ಕಷ್ಟ ಬೇಡವೆಂಬ ಆಸೆ, ಕಡು ಸುಖವ ಕಾಂಬಾಸೆ ಅಂತ. ಹಾಗಾಗಿ ಈ ಮನುಷ್ಯನಿಗೆ ಹೆಸರು ಬೇಕು, ಪ್ರಸಿದ್ಧಿ ಬೇಕು ಅಂತ ಎಲ್ಲರೂ ಅದೇ ಮಾಡ್ತಾಯಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ ಆಗೋದು ನನಗಿಷ್ಟ ಇಲ್ಲ. ನನಗೆ ನಾನೇ ಹೌದು, 10ರಲ್ಲಿ 11 ಬೇಡ. ನಾನು ಇರೋಣ. ರುದ್ರಪ್ಪಂಗೆ ಬದಲಿ ಕಾಂತರಾಜು ಆಗೋಕ್ಕೆ ಸಾಧ್ಯ ಇಲ್ಲ.
ಕಾಂತರಾಜು ವ್ಯಕ್ತಿತ್ವನ ನಾನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ನಾನೇ ಅವರೇ ಆ ದಿಕ್ಕಿನಲ್ಲಿ ತೀರ್ಮಾನ ಮಾಡಿ ಆ ಸೇವಾ ಸದನ ಟ್ರಸ್ಟ್ನ ಇದನ್ನು ಅಷ್ಟಕ್ಕೆ ನಿಲ್ಲಿಸಿದೆ. ಇಲ್ಲಿ ಹಾದಿಗೆ ಒಂದಿವೆ, ಬೀದಿಗೆ ಒಂದಿವೆ ಟ್ರಸ್ಟ್ಗಳು, ಸೇವಾ ಸಂಸ್ಥೆಗಳು. ಸೇವಾ ಸಂಸ್ಥೆಗಳು ಅವು ಮಾಡೋದೇ ಬೇರೆ ಕೆಲಸ. ಅದ್ರೊಳಗೆ ಮಾತಾಡೋದು ಬೇಡ ಬಿಡಿ. ಅಷ್ಟು ಹೌದು. ಇದು ಮಾಡಿದವ್ರು ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಬೇಡ, ಬೇಕಾಗಿಲ್ಲ. ನಮ್ದು ಅಷ್ಟೇ. ನಾನು ನಿಲ್ಲಿಸಿ ನನ್ನ ಕೆಲಸ ಮಾಡ್ತಾ ಇದ್ದೀನಿ. ಸಮಾಜ ಸೇವೆ ನಿರಂತರವಾಗಿ ಮಾಡ್ತೀನಿ ಕೊನೆ ಉಸಿರೋರು. ಯಾಕೆ ನಾನು ಇಚ್ಛಾಮರಣಿ. ನಾನು ಅವತ್ತು ಆ ಕೊನೆಯವರೆಗೂ ನನಗೆ ಇನ್ನು ಕೈ ಕಾಲು ಆಡ್ತಾ ಇಲ್ಲ. ಏನಪ್ಪ ಅಂತ ಅಂದರೆ ಮಕ್ಕಳು ಎಲ್ಲ ಪರ್ಮಿಷನ್ ಕೊಟ್ಟವ್ರೆ, ಮಿಸ್ಸಸ್ಸು ಪರ್ಮಿಷನ್ ಕೊಟ್ಟಿದ್ದಾರೆ. ನಾನು ಪುಸ್ತಕ ಬುದ್ಧಿನಲ್ಲೂ ಬರೆದಿದ್ದೀನಿ ಅದ. ಸೊ ಅವತ್ತು ನಾನು ಇಲ್ಲೇ ಇವರ ತಾಯಿಗೆ ಹೇಳಿದ್ದೀನಿ, ಆ ಟೈಮ್ನಲ್ಲಿ ನೀರಮ್ಮ ಒಂದು 15 ದಿನ ಕೊನೆ ಇದರಲ್ಲಿ ನಾನು ಇನ್ನೇನು ಅಂತ ಅನ್ನೋನಾಗ ಮನೆಯವ್ರನ್ನೆಲ್ಲ ಕರ್ಸ್ಕೊಡ್ತೀನಿ, ನೀನು ಫೋನ್ ಮಾಡಿ ಕರ್ಸ್ಕೊ, ಅಷ್ಟು ಅಲ್ಲಿವರೆಗೆ ಇರು ಅಂತ ಇದು ಮಾಡಿ ತೀರ್ಮಾನ ಮಾಡ್ಕೊಂಡಿದ್ದೀನಿ. ಅದನ್ನು ಓಪನ್ ಆಗ ಮನುಷ್ಯ ತನ್ನ ಕಡೆ ಗಳಿಗೆಯನ್ನು ನಿಶ್ಚಯ ಮಾಡ್ಕೊಂಡು ಬದುಕೋದು ಉಂಟು ಸರ್. ಅದು ಪರಿಶುದ್ಧವಾದ ಆತ್ಮ ಇರೋನು ಮಾತ್ರ ಸಾಧ್ಯ. ಜ್ಞಾನಿ ಅಜ್ಞಾನಿಗೆ ಅಷ್ಟೇ ವ್ಯತ್ಯಾಸ. ಹೌದು, ಅಷ್ಟೇ. ಅಜ್ಞಾನಿ ಆದವನು ಎಲ್ಲದಕ್ಕೂ ಮೂಗು ತೋರಿಸ್ತಾನೆ, ಎಲ್ಲನೂ ಲೆಕ್ಕಾಚಾರ ಹಾಕಕ್ಕೆ ಹೋಗ್ತಾನೆ, ಎಲ್ಲಕ್ಕೂ ಕ್ವಶನ್ ಮಾಡೋಕ್ಕೆ ಹೋಗ್ತಾನೆ. ಜ್ಞಾನಿಯಾದವನು ಪರಿಶುದ್ಧವಾದ ಆತ್ಮ ಇರೋನು ಜ್ಞಾನಿ ಆಗ ಸಾಧ್ಯ. ಅವನಿಗೆ ಎಲ್ಲವೂ ಒಂದೇ ಥರ ಇರುತ್ತೆ. ಬಡವನು ಒಂದೇ, ಬಲ್ಲಿನೂ ಒಂದೇ. ಅವನಿಗೇನು ವ್ಯತ್ಯಾಸ ಕಾಣೋಲ್ಲ. ಆ ಜಾತಿ ಈ ಜಾತಿ ಕಾಣೋದಿಲ್ಲ. ನಾನು ಹೇಳಿದ್ನಲ್ಲ, ನಾನು ಡಣ್ಣಾಯಕಪುರ ಅಂತ ಇಲ್ಲಿದೆ, ಇಲ್ಲಿ ಎಲ್ಲ ಕಡೆ ಹೋಗ್ತೀನಿ ನಾನು. ಇಲ್ಲಿ ಬಂದಿದ್ರು ಅವರು. ನಾನು ಹೋದರೆ ಅಲ್ಲಿ ರಾಮಚಂದ್ರ ತುಂಬ ಇದ್ದಾರೆ, ಗೌಡ್ರು ಅಲ್ಲಿ ಜಾಸ್ತಿ ಆ ಊರಿನಲ್ಲಿ, ರಾಮನಗರ ತಾಲೂಕು ಇಲ್ಲೇ ಇದೆ. ನಾನು ಹೋದರೆ ಅಲ್ಲಿ ನರ್ಸಯ್ಯ, ಚಿಕ್ಕ ನರ್ಸಯ್ಯ ಅಂತ ಜಾನಪದ ತಮಟೆ ಬಾರಿಸೋರು, ಅವರು ಭಾಳ ಹೆಸರುವಾಸಿ ಇದೆ. ನಾನು ಹೋಗಿ ಅವರು ಫಸ್ಟ್ ಅವ್ರ ಮನೆಗೆ ಹೋಗಿ ಅವರು ಆ ಟೈಮ್ನಲ್ಲಿ ಊಟ ಮಾಡ್ತೀನಿ, ಏನು ಕೊಡ್ತಾರೆ ಅದ ತಿಂಡಿ ಮಾಡ್ತೀನಿ. ಆಮೇಲೆ ಆ ಹಬ್ಬದಲ್ಲಿ ಏನೋ ಕರೆದಿರ್ತಾರ, ಅವರು ಗೌಡ್ರ ಮನೆಗೆ ಹೋಗಿ ಅಲ್ಲಿ ನಮ್ಮ ಸಾಹೇಬರು ಅಲ್ಲಿ ದರ್ಶನ ಮಾಡೋದು ಬಂದು, ನಮ್ಮಲ್ಲಿಗೆ ಬರ್ತೀರಿ ನೀವು, ಫಸ್ಟ್ ಅಲ್ಲಿಗೆ ಹೋಗೋದು ಅಂತಾರೆ, ನಗ್ತಾರೆ. ನಾನು ನಗ್ತೀನಿ ಅಷ್ಟೇ. ಎಲ್ಲರೂ ಒಂದೇ ನನಗೆ ಅಷ್ಟೇ. ತುಂಬ ಇಲ್ಲಿಗೆ ಕಲಾವಿದ್ರನ್ನ ಇಡೀ ಜಿಲ್ಲೆನಲ್ಲಿ ನನಗೆ ಕಲಾವಿದ್ರ ಬಳಗ ಇದೆ, ಕಲಾವಿದ ಯುವಕರಿದ್ದಾರೆ. ಅವನು ಗೊತ್ತು, ಕೇಳಿ ಮದುವೆಗಳಿಗೆ ಬರ್ತಾನೆ ಅವನು. ಒಂದೊಂದು ನನ್ನನ್ನು ಫಸ್ಟ್ ಕರ್ಕೊಂಡೋಗಿ ಅವನೇ ಬರ್ತಾನೆ. ಕಾಲಿಗೆ ಬೀಳೋರು ಭಾರಿ ಜನ ಮದುವೆ ಟೈಮ್ನಲ್ಲಿ ಅಲ್ಲಿ ಹೋದರೆ. ಅಲ್ಲಿ ಮದುವೆ ಇದಕ್ಕೆ ಹೋದರೆ ಫಸ್ಟು ಎಲ್ಲರಿಗೂ ವಿಶ್ ಮಾಡಿದ್ರೆ ನನಗೆ ಕಾಲಿಗೆ ಬಿದ್ದು ಆ ಗಂಡು ನಮಸ್ಕಾರ, ಆ ಒಂದು ವಿಶ್ವಾಸ ಇಟ್ಕೊಂಡು. ಕಲಾವಿದರ ತಂಡ ಇದೆ, ಯುವಕರು ಅದರಲ್ಲೂ ಇಡೀ ಜಿಲ್ಲೆನಲ್ಲಿದೆ. ಅದೇ ಈಗ ನಿಮ್ಮದು ಈ ತೋಟ ರಾಮನಗರಕ್ಕೆ ಬರುತ್ತಾ, ಚನ್ನಪಟ್ಟಣಕ್ಕೆ ಬರುತ್ತಾ? ಇಲ್ಲ, ಚನ್ನಪಟ್ಟಣ ಇದೆ ಕೊನೆ ಜಮೀನು. ನನ್ನ ಜಮೀನಿಂದ ಆಚೆದು ರಾಮನಗರ ತಾಲೂಕು. ಚನ್ನಪಟ್ಟಣ ತಾಲೂಕು ಸರ್. ಚನ್ನಪಟ್ಟಣ ರಾಮನಗರ ಹಳೆ ಮೈಸೂರು ರಸ್ತೆಯಲ್ಲಿರ್ತಕ್ಕಂಥ ಚನ್ನಪಟ್ಟಣ ರಾಮನಗರಗಳ ನಡುವೆ ಇರತಕ್ಕಂಥ ಈ ನಾಡಿನ ಸಾಂಸ್ಕೃತಿಕ ಅಸ್ಮಿತೆಯಂತೆ ಕಂಗೊಳಿಸ್ತಕ್ಕಂಥ ಒಂದು ಸ್ಥಳ ಜಾನಪದ ಲೋಕ. ಜಾನಪದ ಲೋಕ ಈಗ ಯುನೆಸ್ಕೋ ಮಾನ್ಯತೆ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು, ಜನಪದ ಕ್ಷೇತ್ರಕ್ಕೆ ಒಂದು ಗರಿಮೆ ತಂದಿರತಕ್ಕಂಥ ವಿಷಯ. ಎಚ್ ಎಲ್ ನಾಗೇಗೌಡರು ತಮಗೆ ಸಂಪರ್ಕದಲ್ಲಿದ್ದೀರಾ? ಸಂಪರ್ಕದಲ್ಲಿದ್ದರು. ನಿಮ್ಮ ನಾಗೇಗೌಡರ ಸಂಪರ್ಕದ ಬಗ್ಗೆ ಮಾತಾಡಿ. ನನಗೆ ರಂಗೇಗೌಡ ಅಂತ ಅಂದ್ಬಿಟ್ಟು ಎಚ್ ಎಲ್ ನಾಗೇಗೌಡರ ಶಿಷ್ಯ. ಅವರು BO ಆಗಿ ಕೆಲಸಕ್ಕೆ ಸೇರಬೇಕು ಅಂತ ಅವ್ರ ಹತ್ರ KPSC ಮೆಂಬರ್ ಆಗಿದ್ದರು ಅವಾಗ. ಹಾಗಾಗಿ ಇದ್ದರು. ಅವರು ಪುಸ್ತಕ ಬರೆಯೋದೆಲ್ಲ ಅವರೇ ಬರೀತಿದ್ರು, ಆ ರಂಗೇಗೌಡ ಅನ್ನೋರು. ಇವಾಗ ಪಾಪ ಅವರಿಲ್ಲ. ಅವರು BO ಆಗಿ DDP ಆಗಿ ಜಾಯಿಂಟ್ ಡೈರೆಕ್ಟ್ರಾಗಿ ರಿಟೈರ್ಡ್ ಆದರು ಎಜುಕೇಷನ್. ಅವರು ನಾವು ಭಾಳ ಸ್ನೇಹಿತರು. ಅವ್ರ ಜೊತೆ ಹೋಗ್ತಿದ್ದೆ. ಗಾಂಧಿನಗರದಲ್ಲಿ ಮನೆ ಇತ್ತು. ಅದು ಒಂದು. ಅಲ್ಲಿಂದ ನನಗೆ ಅವರ ಸಂಪರ್ಕ. ಅದಾದಮೇಲೆ ನಮ್ಮ ಡಾಕ್ಟರ್ ವರದಪ್ಪ ಅವ್ರ ಮಗಳು ಮದುವೆ ಆದಮೇಲೆ ಬರೋರು ಅಲ್ಲಿದ್ದರು. ಎರಡನೇದಾಗಿ ಇನ್ನೊಂದು ವಿಶೇಷ ಏನಂದರೆ, ಆ ಜಾನಪದ ಲೋಕದ ಜಮೀನನ್ನು ಡಾಕ್ಟರ್ ತಿಮ್ಮಯ್ಯ ಅಂತ ರಾಮನಗರ ಮತ್ತು ಡಾಕ್ಟರ್ ವರದಪ್ಪ ಚನ್ನಪಟ್ಟಣ, ನಮ್ಮ ಮಾವ, ಇವರಿಬ್ಬರು ಭಾಳ ಶ್ರಮ ಪಟ್ಟಿದ್ದಾರೆ ಆ ಜಮೀನಿಗೆ. ಅದನ್ನು ಅವ್ರಿಗೆ ಸಹಾಯ ಮಾಡೋದು, ಕೊಡ್ಸೋದಕ್ಕೆ, ಪತ್ತೆ ಮಾಡೋದು, ಹುಡುಕೋದು ಎಲ್ಲ ಮಾಡೋದು, ತುಂಬ ಸಹಾಯ ಮಾಡಿದ್ರು ಇವರಿಬ್ಬರೂ. ಆಮೇಲೆ ನಮ್ಮ ಮಾವವರು ನರ್ಸಿಂಗ್ ಹೋಮ್ ಇತ್ತು, ಮೊದಲು ಕ್ಲಿನಿಕ್ ಇತ್ತು. ಅಂದರೆ ಡಾಕ್ಟರ್ ವರದಪ್ಪ ಮತ್ತು ಡಾಕ್ಟರ್ ಭಾಳ ಆತ್ಮೀಯತೆ. ಡಾಕ್ಟರ್ ರಾಮಯ್ಯನವ್ರಿಗೂ ತಿಮ್ಮಯ್ಯನವ್ರಿಗೂ ನಮ್ಮ ಎಚ್ ಎಲ್ ನಾಗೇಗೌಡರು ಸ್ನೇಹಿತರಾಗಿದ್ದರು. ಈ ವಿಷಯದಲ್ಲಿ ಜಾನಪದ ಲೋಕ ಪ್ರಾರಂಭ ಮಾಡೋದಕ್ಕೆ ಜಮೀನಿನಿಂದ ಪತ್ತೆ ಮಾಡೋದ್ರಿಂದ. ಆಮೇಲೆ ಮೊದಲನೇ
ಇದು ಆ ಜಾನಪದ ಲೋಕದ ಬಗ್ಗೆ ಒಂದು ಏನು ಮಾಡಬೇಕು, ಪ್ರಾರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಸಭೆ ಮಾಡ್ತಾ ಇದ್ದಿದ್ದು ನಮ್ಮ ಮಾವವ್ರ ಮನೆಯಲ್ಲಿ, ಡಾಕ್ಟರ್ ವರ್ಧಪ್ಪನವ್ರ ಮನೆಯಲ್ಲಿ. ಆಮೇಲೆ ಇವರು ನಾಗೇಗೌಡರು ಬಂದರೆ ಊಟ ಅಲ್ಲಿ ಮಾಡೋದು ಇವೆಲ್ಲ ಇತ್ತು. ಮುದ್ದೆ ಸಾರು ಇದು ಭಾಳ ಪ್ರಿಯ ಅವ್ರಿಗೆ. ಹೌದೌದು. ಮುದ್ದೆ ಮತ್ತು ಸೊಪ್ಪು ಸಾರು ಇದು ಸರಿ. ಅಲ್ಲಿ ಮಾಡ್ತಾಯಿದ್ರು. ಆ ಒಂದು ಇದಿತ್ತು, ಅದು ನಮ್ಮ ಸಂಪರ್ಕ. ಆಮೇಲೆ ನಾನು ಇಲ್ಲಿಗೆ ಬರೋಕ್ಕೆ ಕಾರಣ ಏನಂದರೆ ನಮ್ಮ ಮಾವವರು ಅಲ್ಲಿ ಇದಾಗಿದ್ದರು, ಪದಾಧಿಕಾರಿಯಾಗಿದ್ದರು. ಒನ್ ಆಫ್ ದ ಫೌಂಡರ್ ಇದಾಗಿದ್ದರು. ಅವರು ಫೆಬ್ರವರಿ 22ನೇ ತಾರೀಕು ಒಂದು ಲೆಟ್ರ್ ಬರೆದು ಅವರ ಮ್ಯಾನೇಜಿಂಗ್ ಟ್ರಸ್ಟಿಗೆ ಮತ್ತು ಅಲ್ಲಿ ಅಧ್ಯಕ್ಷರು ಮಾನ್ಯ ತಿಮ್ಮೇಗೌಡರು ಅಂತ AS ಅವ್ರಿಗೆ ಲೆಟ್ರ್ ಬರೆದು, ನಾನು ಸಾಕು, ನನಗಿನ್ನು ಹೇಗೋ ಏನೋ ಅಂತ ಗೊತ್ತಿಲ್ಲ, ನನ್ನ ಆರೋಗ್ಯ ಸ್ಥಿತಿ ನೋಡಿದ್ರೆ ನಾನಿಲ್ಲ, ನನ್ನ ಮಕ್ಕಳು ಆ ದಿಕ್ಕಿನಲ್ಲಿಲ್ಲ, ಸೇವೆ ಮಾಡೋವಂಥವು ಇಲ್ಲ, ಅದಕ್ಕೆ ನಾನು ನನ್ನ ಹಳ್ಳಿನಲ್ಲಿ ಅದನ್ನು ಕಂಡಿದ್ದೀನಿ, ಇವ್ರನ್ನ ನಿಮ್ಮ ಇದಕ್ಕೆ ತಗೊಳ್ಳಿ ಕರೆಕ್ಟು, ಇಲ್ಲಿಗೆ ಮತ್ತು ಇಲ್ಲಿ ಕುವೆಂಪು ಕಾಲೇಜು ಮತ್ತು ಕೃಷಿಕ ಸಮಾಜ ಬರೆದ್ರು. ಇಲ್ಲಿ ಇವ್ರು ತಗೊಂಡ್ರು. ಕುವೆಂಪು ಕಾಲೇಜಿನಲ್ಲಿ ನಾನು ಇವಾಗ ಡೈರೆಕ್ಟ್ರು, ಅಲ್ಲಿಗೆ ಮ್ಯಾನೇಜಿಂಗ್ ಕಮಿಟಿನಲ್ಲಿ ಡೈರೆಕ್ಟರ್ ಆಗಿದ್ದೀನಿ. ಇಲ್ಲಿ ನಮ್ಮ ತಿಮ್ಮೇಗೌಡರು ನನಗೆ ಅದಕ್ಕೆ ತಗೊಳ್ಳಿಲ್ಲ, CO ಆಗಿ ತಗೊಂಡ್ರು. CEO ಆದರು. ಸರಿ. ನನಗೆ ಕೊಟ್ಟಿದ್ದು ಹಿರಿಯರು ಕೊಟ್ಟರು ಅಂತ ನಾನು ಅಲ್ಲಿ ಬಂದು CEO ಆಗಿದ್ದೆ. ಎಷ್ಟು ವರ್ಷ? 2 ವರ್ಷ ಇದ್ದೆ. 2 years. 2 years. ಯಾವ ವರ್ಷದಲ್ಲಿ ಸರ್? 2019 ಆಗಸ್ಟ್ನಿಂದ 22ವರೆಗಿದೆ. ಅಂದರೆ ಕೋವಿಡ್ ಸಮಯದಲ್ಲಿ? ಹೌದು, ಆ ಸಮಯದಲ್ಲಿ. ಕೋವಿಡ್ ಸಮಯ ಅಂದರೆ ಸಾಧಾರಣ ಮುಚ್ಚಿತ್ತು ಅಂತ ಕಾಣುತ್ತದೆ. ಇಲ್ಲ, ಅದು 3 ತಿಂಗಳಷ್ಟೇ, 3-4 ತಿಂಗಳಷ್ಟೇ. ಓಕೆ. ಆಮೇಲೆ ಏನಿರಲಿಲ್ಲ. ಆವಾಗ ನಾನೇನು ಮಾಡಿದೆ, ನೀವು ಹೇಳಿದ್ದು ಕರೆಕ್ಟು. ಆವಾಗ ನನಗೂ ಅಲ್ಲಿಯ ಬೇರೆ ಬೇರೆ ಕಾರ್ಯಗಳು ಮಾಡ್ತಾ ಇದ್ದೆ ನಾನು. ಏನು ಬೇರೆ ಕಾರ್ಯಗಳು ಅಂತ ಅಂದರೆ ನಾನು ಅಭಿವೃದ್ಧಿ ಮಾಡೋದು ಗಮನ ಮಾಡಿದೆ. ಇವಾಗ ಏನು ಇದಿಲ್ಲ, ಚಟುವಟಿಕೆಗಳಿಲ್ಲ, ಕಾರ್ಯಕ್ರಮಗಳಿಲ್ಲ ಅಂತ ಅಂದ್ಬಿಟ್ಟು ಹೇಗಿತ್ತು ಅಂದರೆ ಅದು ನಾನು ಯಾರ ಮೇಲೂ ಬ್ಲೇಮ್ ಮಾಡೋ ಅಂಥದ್ದಲ್ಲ, ವಸ್ತುಸ್ಥಿತಿ ಹೇಳ್ತೀನಿ. ಅಗತ್ಯ ಇಲ್ಲ, ನಾನು ಬ್ಲೇಮ್ ಮಾಡಿ ನನಗೆ ಆಗಬೇಕಾದ್ದೇನಿಲ್ಲ. ಎಂಟ್ರೆನ್ಸಲ್ಲಿ LED ಇರಲಿಲ್ಲ, ಅಲ್ಲಿ ಬೋರ್ಡ್ ಇರಲಿಲ್ಲ. ಆಮೇಲೆ ಎಂಟ್ರಾದರೆ ರೂಟ್ ಮ್ಯಾಪ್ ಇರಲಿಲ್ಲ ಅಲ್ಲಿ, ಬೇಸಿಕ್ ಇದು. ರೂಟ್ ಮ್ಯಾಪ್ ಇರಲಿಲ್ಲ, ಕಾಮತ್ ಲೋಕರುಚಿ ಅನ್ನೋದಕ್ಕೆ ದೊಡ್ಡ ಬೋರ್ಡ್ ಇತ್ತು, ಇದಿರಲಿಲ್ಲ. ಸೊ ಇದನ್ನು ನಾನು ಗಮನ ಕೊಟ್ಟೆ. ನಾನು ಯಾಕೆಂದರೆ ಅಭಿವೃದ್ಧಿ ಇಲಾಖೆಯಲ್ಲಿ ಭಾರಿ ವರ್ಷ ಇದ್ದವನು, BDO ಆಗಿ, ಕೌನ್ಸಿಲ್ ಸೆಕ್ರೆಟರಿ ಆಗಿ, ಡೆಪ್ಟಿ ಸೆಕ್ರೆಟರಿ ಆಗಿ ಕೆಲಸ ಮಾಡಿದನು. ಆ ಒಂದು ಇದಿತ್ತು ನನಗೆ, ಒಳನೋಟ ಇತ್ತು, ಅದರ ಒಳ ಸುಳಿವು ಇತ್ತು, ಯಾವ ರೀತಿ ಮಾಡಿದ್ರೆ ಹೇಗೆ ಅಂತ. ಅಭಿವೃದ್ಧಿ ಮಾಡಬೇಕು, ಇದನ್ನು ಭಗವಂತ ನನಗೆ ಅವಕಾಶ ಕೊಟ್ಟಿದ್ದೇನೆ ಅಂತ. ನೀವು ನಂಬ್ತೀರಾ ಇಲ್ವೋ, ನಾನು ಬೆಳಗ್ಗೆ ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದು ಅಂತಂದರೆ 7 ಗಂಟೆಗೆಲ್ಲ ಹೋಗ್ತಿದ್ದೆ. ಹೌದು, ನಡ್ಕೊಂಡು ಹೋಗ್ತಿದ್ದೆ. ಒಂದೊಂದು ಟೈಮ್ ಯಾರೋ ಮೋಟ್ರ್ ಬೈಕ್ ಕರ್ಕೊಂಡು ಇಲ್ಲ ನಡ್ಕೊಂಡು ಹೋಗ್ತಿದ್ದೆ. ನಾನು ಸಾಯಂಕಾಲ 6 ಗಂಟೆಗೆ ಬರ್ತಿದ್ದೆ, 6-6:15 ಬರ್ತಿದ್ದೆ. ಒಂದು ಅರ್ಧ ಗಂಟೆ ನಿಂತ್ಕೊಳ್ತಿದ್ದೆ, ಇದು ಏನೋ ಊಟಕ್ಕೆ. ಬೆಳಗ್ಗೆ ಇಲ್ಲಿಂದ ಹೋದಾಗ ಇಲ್ಲಿ ತಿಂಡಿ ತಿನ್ಕೊಂಡು ಹೋಗ್ತಿದ್ದೆ. ಮಧ್ಯಾಹ್ನ ಊಟ ತೊಗೊಂಡು ಹೋಗ್ತಿದ್ದೆ. ನಾನು ಹೊರಗಡೆ ಊಟ ಮಾಡ್ತಿರ್ಲಿಲ್ಲ ಮೊದಲಿಂದನೂ ಅಷ್ಟೇ, ನೀರು ಊಟ. ಆ ಟೈಮ್ನಲ್ಲಿ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ಟರೆ ನಿಂತ್ಕೊಂಡೇ ಇರ್ತಿದ್ದೆ. ಹೇಗಿತ್ತು ಅಲ್ಲಿ ಸ್ಥಿತಿ ಅಂದರೆ, ನಾನು ಹೇಳಿದ್ನಲ್ಲ, LED ಇಲ್ಲ, ಒಂದು ರೂಟ್ ಮ್ಯಾಪ್ ಇಲ್ಲ, ಮಣ್ಣು ಅಲ್ಲೆಲ್ಲ ಎಲ್ಲ ಬೆಳ್ಕೊಬಿಟ್ಟಿತ್ತು, ಹುಲ್ಲು ಗಿಲ್ಲು ಅಷ್ಟುದ್ದ, ರೋಡ್ ಸರಿ ಇಲ್ಲ, ಹಿಂಗಿತ್ತು. ಆಮೇಲೆ ಆ ಜಾನಪದ ಲೋಕದ ಆಫೀಸು ಹಳ್ಳದಲ್ಲಿತ್ತು, ಚಿಕ್ಕದಾಗಿ. ಸೊಳ್ಳೆಗಳು, ಹಾವುಗಳು ಬಂದ್ಬಿಡವು. ಆಮೇಲೆ ನಾನು ಫಸ್ಟ್ ಇದು ಮಾಡಿದ್ದು LED, ರೂಟ್ ಮ್ಯಾಪು ಮತ್ತು ಆಫೀಸು. ಸುಮ್ಮನೆ ಹೇಳೋದಲ್ಲ, ಮ್ಯಾನೇಜಿಂಗ್ ಟ್ರಸ್ಟಿ ಆದಿತ್ಯ ನಂಜರಾಜ್ ಅಂತ, ಮೊಮ್ಮಗ ನಮ್ಮ HL ತಿಮ್ಮೇಗೌಡ್ರ. ಹಾಂ, ಅವರು ಸ್ಪಂದಿಸೋರು. ಅವರು ಸ್ವಲ್ಪ ಇನ್ನೂ ಚಿಕ್ಕ ವಯಸ್ಸು. ನಮ್ಮ ಇವ್ರೂ ಸ್ವಲ್ಪ ನನಗೆ ಏನೋ ಕೆಲಸ ಮಾಡ್ತಾನಪ್ಪ ಅಂತ, ಯಾಕೆಂದ್ರೆ ನಾನು ಚಿತ್ರಕಲಾ ಪರಿಷತ್ ಇಂಪ್ರೂವ್ ಮಾಡಿ ಬಂದಿದ್ದೆ. ನ್ಯೂ ಕ್ಯಾಂಪ್ ಎಲ್ಲನೂ 15 ಎಕರೆ ನ್ಯೂ ಕ್ಯಾಂಪ್ ಜಮೀನು ಮಾಡಿದ್ದೆ ನಾನು, ಹೆಗ್ಗಳಿಕೆ ಅದು. ಚಿತ್ರಕಲಾ ಪರಿಷತ್ಗೆ ಅಷ್ಟು ಜಾಗ ಬಿಟ್ಟರೆ ಅಶೋಕ ಹೋಟ್ಲಕ್ಕೆ ಪಕ್ಕದ್ದು ಜಾಗ ಇರಲಿಲ್ಲ. ಆ ಜಾಗವನ್ನು ಮಾಡಿ, ಅದು ಕಾಂಪ್ಲಿಕೇಶನ್ ಇತ್ತು, ಮಾಡಿ 19 ಅಡಿ ಗೋಡೆ ಹಾಕಿ, ಇಲ್ಲಿ ನಮ್ಮ JS ಇಂಜಿನಿಯರಿಂಗ್ ಕಾಲೇಜ್ ಉತ್ತರಳ್ಳಿ ಇದೆಯಲ್ಲ, ಮಾಡಿ ಅಲ್ಲಿಗೆ ಹೊಸ ಕ್ಯಾಂಪಸ್ ಇನಾಗ್ಯುರೇಷನ್ ಮಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದೆ. ಏನಾಗಿದ್ದೀರಿ ಅಲ್ಲಿ ನೀವು? ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದೆ. ಶಂಕರಲಿಂಗೇಗೌಡರು ಚೇರ್ಮನ್. ಅದು ಇತ್ತು. ಶಂಕರಲಿಂಗೇಗೌಡರು ನನ್ನ ಇಲ್ಲಿಗೆ ಇಲ್ಲ, ರುದ್ರಪ್ಪನವ್ರನ್ನ ತಗೊಳ್ಳುವಂತ ತಿಮ್ಮೇಗೌಡರು ಹೇಳಿದ್ದು. ಅವರು ಕೊನೆವರೆಗೂ ನನಗೆ ಗೈಡ್ ಮಾಡ್ತಾಯಿದ್ರು. ಇವಾಗಲೂ ಇದ್ದಾರೆ ನನ್ನ ಜೊತೆ, ಚೆನ್ನಾಗಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇಲ್ಲಿ ನಾನು ಫಸ್ಟು LED ಇದು ಮಾಡಿ, ಇವರು ಅಲ್ಲಿ ಡೋಲ್ ಹೊಡೆಯೋದು ಇದೆ ಅಲ್ಲಿ ನೋಡಿ, ಅದನ್ನು ಇದು ಮಾಡಿದೆ. ಮೊದಲೇನಿರಲಿಲ್ಲ, ಅದು ವೆಲ್ಕಮ್ ಮಾಡೋದಕ್ಕೆ.
ರೂಟ್ ಮ್ಯಾಪು, ಆಫೀಸಿನ ಹಿಂದಕ್ಕೆ ಹಾಕಿ ಒಳ್ಳೆ ಒಂದು ಇದರಲ್ಲಿ ಇದು ಮಾಡಿದೆ. ಆಮೇಲೆ ಎಲ್ಲೆಲ್ಲಿ ಆಮೇಲೆ ಅಲ್ಲಿ ಇವಿದ್ದು ಏನು ಕ್ಯಾಂಟೀನ್ ಪಕ್ಕ ಒಂದು ರೌಂಡ್ಗೆ ಇವೆಲ್ಲ ಇದು ಅಲ್ಲೇ ಹಾಕೋದು, ಅಲ್ಲೇ ಬಿಸಾಕೋರು, ಅವೆಲ್ಲ ತೆಗ್ದು ಅಲ್ಲೆಲ್ಲ ಪಾರ್ಕ್ ಮಾಡಿದೆ. ಇವಾಗ ಗಿಡಗಳೆಲ್ಲ ಬೆಳೆಸಿ ಮೊದಲು ಮುಂದ್ಗಡೆದು ಮಾಡಿದೆ. ಸರಸ್ವತಿ ಮಂದಿರದಿಂದ ಗೇಟಿಂದ ಅಲ್ಲಿವರೆಗೆ ಒಂದು ಸ್ಟೇಜ್ ಮಾಡಿದೆ. 1 ವರ್ಷ ತೊಗೊಂಡೆ ಅದಕ್ಕೆ. ಹಗಲು ರಾತ್ರಿ ಕೆಲಸ ಮಾಡಿದೆ. ಅದು ಆಮೇಲೆ ನೆಕ್ಸ್ಟ್ ಸ್ಟೇಜ್ ತೊಗೊಂಡೆ ಅಲ್ಲಿಂದ ಹಿಂದಕ್ಕೆ. ಅಲ್ಲಿ ಹಿಂದಕ್ಕೆ ಏನಿತ್ತು ಅಂದರೆ ಕೆರೆ ಪಕ್ಕ ಎಲ್ಲ ಬೆಳ್ಕೊಂಡು ಒಳಗಡೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಎಲ್ಲ ಚಿರತೆಗಳು, ಒಂದ್ಸರಿ ಚಿರತೆನೂ ಇತ್ತು ಅಲ್ಲಿ. ಕಾಡಂದಿಗಳು ತುಂಬ ಇರೋವು, ಹೋಗ್ತಿರ್ಲಿಲ್ಲ. ಆಮೇಲೆ ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇತ್ತು. ಮಾತನಾಡಣ್ಣಯ್ಯ ಮಾತನಾಡ